ಶ್ರೀ ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಅತ್ಯದ್ಭುತ ಮಾಹಿತಿ ರಾಘವೇಂದ್ರ ಸ್ವಾಮಿಗಳ ಒಂದು ಮೃತ್ತಿಕಾ ಪ್ರಸಾದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಹಲವು ಸಂಚಿಕೆಗಳಲ್ಲಿ ರಾಯರ ಒಂದು ಮೃತ್ತಿಕಾ ಪ್ರಸಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ರಾಯರ ಮೃತ್ತಿಕಾ ಬಗ್ಗೆ ನಾನಿನ್ನೂ ಲಕ್ಷ ಬಾರಿ ಹೇಳಿದರೂ ಕೂಡ ಅದು ಕಡಿಮೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂತಂದರೆ, ಒಂದು ಜೀವವನ್ನು ಉಳಿಸುವ ಶಕ್ತಿ ಈ ಮೃತ್ತಿಕಾ ಪ್ರಸಾದಕ್ಕೆ ಇದೆ. ಅದಕ್ಕಿಂತ ಮುಂಚೆ ನೀವು ರಾಯರ ಭಕ್ತರಾಗಿದ್ದೀರಿ ಅಂತಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಒಂದು 10 ನಿಮಿಷ ಕೇಳಿಸ್ಕೊಳ್ಳಿ. ಯಾಕಂತಂದರೆ ರಾಯರ ಮೃತ್ತಿಕಾ ಪ್ರಸಾದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಹಾಗೆ ರಾಯರ ನಾಮಸ್ಮರಣೆಯನ್ನು 1-2 ನಿಮಿಷ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಮೃತ್ತಿಕಾ ಪ್ರಸಾದ ತುಂಬ ಒಂದು ದೊಡ್ಡದಾದ ಒಂದು ಮಹತ್ವ ಇದೆ ಅಂತಲೇ ಇದಕ್ಕೆ ಹೇಳ್ಬೋದು. ಹಾಗೆ ಈ ಮೃತ್ತಿಕಾ ಪ್ರಸಾದ ಯಾರ ಮನೆಯಲ್ಲಿ ಇರುತ್ತೆ ಅವರ ಮನೆಯಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ನೆಲೆಸಿರ್ತಾರೆ ಅಂತಲೇ ಹೇಳ್ತಾರೆ. ಹಾಗೆ ಮಂತ್ರಾಲಯಕ್ಕೆ ಹೋದಾಗ ಸಾಕಷ್ಟು ಜನ ಈ ಮೃತ್ತಿಕಾ ಪ್ರಸಾದವನ್ನು ತಗೊಂಡು ಬಂದು ಅವರ ಮನೆಯಲ್ಲಿ ಇಟ್ಕೊಳ್ತಾರೆ. ಈ ಮೃತ್ತಿಕಾ ಪ್ರಸಾದ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಇದು ಏನು, ಇದು ಎಲ್ಲಿ ಸಿಗುತ್ತೆ, ಯಾವ ರೀತಿ ಬೆಳೆಸಬೇಕು, ಇದನ್ನು ಯಾವ ರೀತಿ ಇಟ್ಕೊಳ್ಬೇಕು ಮತ್ತು ಇದನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ ಕೂಡ ಸಾಕಷ್ಟು ಜನಕ್ಕೆ ಗೊಂದಲ ಇರುತ್ತೆ. ಅಂತಹ ಸಾಕಷ್ಟು ಜನಕ್ಕೆ ಗೊಂದಲ ಇರೋರಿಗೆ ನಾನಿವತ್ತು ನನಗೆ ತಿಳಿದ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಮೃತ್ತಿಕಾ ಪ್ರಸಾದ ಅನ್ನೋದು ನಿಮಗೆ ಮಂತ್ರಾಲಯದಲ್ಲಿ ಸಿಗುತ್ತೆ. ಆದರೆ ಇದು ಮಂತ್ರಾಲಯದ ಒಂದು ಮಠದಲ್ಲಿ ಸಿಗುವಂಥದ್ದಲ್ಲ. ಮಂತ್ರಾಲಯದ ಅರ್ಚಕರ ಬಳಿ, ಅಂದರೆ ಏನಿದೆ ಅಲ್ಲಿ ಮಂತ್ರಾಲಯ ಮಠದ ಹಿಂಭಾಗ ಒಂದು ಅರ್ಚಕರ ಮನೆ ಇದೆ. ಅಲ್ಲಿ ನೀವು ಕೇಳಿದರೆ ನಿಮಗೆ ಮೃತ್ತಿಕಾ ಪ್ರಸಾದ ಅನ್ನೋದು ಸಿಗುತ್ತೆ. ನೀವು ಮಂತ್ರಾಲಯಕ್ಕೆ ಹೋದಾಗ ತುಂಗೆಯಲ್ಲಿ ಸ್ನಾನ ಮಾಡಿ ನಂತರ ಒಂದು ಅರ್ಚಕರನ್ನು ಭೇಟಿ ಮಾಡಿ ಅಲ್ಲಿ ಮೃತ್ತಿಕಾ ಪ್ರಸಾದವನ್ನು ನೀವು ಪಡಿಬೋದು. ಈ ಮೃತ್ತಿಕಾ ಪ್ರಸಾದವನ್ನು ಪಡೆದ ನಂತರ ನೀವು ಅದನ್ನು ತುಂಬ ಜೋಪಾನವಾಗಿ ನಿಮ್ಮ ಮನೆಗೆ ತೆಗೆದುಕೊಂಡು ಬರಬೇಕು. ಏನಕ್ಕಂತಂದರೆ, ನೀವು ಮೃತ್ತಿಕಾ ಪ್ರಸಾದವನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಬರ್ತಾ ಇದ್ದೀರಿ ಅಂತಂದರೆ ಸಾಕ್ಷಾತ್ ರಾಯರನ್ನು ನಿಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಅರ್ಥ. ಏನಕ್ಕೆ ಇಷ್ಟೊಂದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಮೃತ್ತಿಕಾ ಪ್ರಸಾದಕ್ಕೆ ಒಂದು ಜೀವವನ್ನು ಉಳಿಸುವ ಶಕ್ತಿಯೂ ಕೂಡ ಇದೆ. ಅಷ್ಟರ ಮಟ್ಟಿಗೆ ಈ ಮೃತ್ತಿಕಾ ಪ್ರಸಾದ ತುಂಬ ಶಕ್ತಿಶಾಲಿಯಾಗಿದೆ. ಆ ಕಾರಣದಿಂದ ಈ ಒಂದು ಮೃತ್ತಿಕಾ ಪ್ರಸಾದವನ್ನು ನಿಮ್ಮ ಮನೆಗೆ ತೊಗೊಂಡು ಬರ್ತೀರಾ ಅಂತಂದರೆ ಅದನ್ನು ತುಂಬ ಜೋಪಾನವಾಗಿ ಇಡುವ ಕೆಲಸವನ್ನು ನೀವು ಮೊದಲು ಮಾಡಬೇಕಾಗತ್ತೆ. ನೀವು ಎಷ್ಟೇ ತೊಗೊಂಡು ಬನ್ನಿ ಮೃತ್ತಿಕಾ ಪ್ರಸಾದ, ಅದನ್ನು ನೀವು ಒಂದು ಶುಚಿತ್ವವಾದ ಒಂದು ಸ್ಥಳದಲ್ಲಿ, ನೀವು ದೇವರು ಎಲ್ಲಿಡ್ತೀರಾ ಅಂತಹ ಸ್ಥಳದಲ್ಲಿ ಇಡಬೇಕಾಗುತ್ತೆ. ಹಾಗೆ ಸಾಕಷ್ಟು ಜನ ಕೇಳ್ತಿರ್ತಾರೆ, ನಾವು ಮಾಂಸಾಹಾರ ತಿಂತೇವೆ, ಇದನ್ನು ನಾವು ಮನೇಲಿ ತೊಗೊಂಡು ಬಂದು ಇಟ್ಕೊಳ್ಬೋದಾ, ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅಂತ. ಒಂದು ವರ್ಗದ ಜನ ಹೇಳ್ತಾರೆ, ಮಾಂಸಾಹಾರ ತಿನ್ನುವವರು ಇದನ್ನು ತೊಗೊಂಡು ಬರಲೇಬಾರ್ದು ಅಂತ ಹೇಳ್ತಾರೆ. ಇನ್ನು ಒಂದು ವರ್ಗದ ಜನ ಹೇಳ್ತಾರೆ, ಇದನ್ನು ತೊಗೊಂಡು ಬಂದು ಇಟ್ಕೊಳ್ಬೋದು, ಆದರೆ ಇದನ್ನು ಶುಚಿತ್ವವಾಗಿ ನೀಟಾಗಿ ಇಟ್ಕೊಂಡು ಅದನ್ನು ನೀವು ಒಂದು ಪಾಲಿಸಬೇಕು ಅಂತ ಹೇಳ್ತಾರೆ. ನಾನು ಕೂಡ ಅದನ್ನೇ ಹೇಳೋದು, ಮಾಂಸಾಹಾರ ತಿನ್ನೋದು ನಿಮ್ಮ ಅದು ಇಚ್ಛೆ. ಆದರೆ ಮೃತ್ತಿಕಾ ಪ್ರಸಾದ ನಿಮ್ಮ ಮನೆಯಲ್ಲಿದೆ ಅಂತಂದರೆ ಅದನ್ನು ಯಾರು ಮುಟ್ತಾರೆ, ಅದನ್ನು ಯಾರು ಉಪಯೋಗಿಸ್ತಾ ಇದ್ದಾರೆ ಅಂತಹ ಜನ, ಅಂತಹ ಭಕ್ತರು ಮಾಂಸಾಹಾರವನ್ನು ಕೆಲವು ತಿಂಗಳ ಕಾಲ ಅದೇನಿದೆ ನೀವು ತ್ಯಜಿಸಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಏನು ದೇವರ ಕೋಣೆ ಆಗಿರ್ಬೋದು, ಅಲ್ಲಿ ಮಾಂಸಾಹಾರವನ್ನು ಸೇವನೆ ಮಾಡಿ ಅಥವಾ ಮದ್ಯಪಾನ ಸೇವನೆ ಮಾಡಿ ಅದರ ಬಳಿ ಹೋಗುವುದು, ಹಾಗೆ ಅದನ್ನು ಮುಟ್ಟೋದು, ಈ ರೀತಿಯೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಕಷ್ಟಗಳಿಗೆ ಮತ್ತಷ್ಟು ಸಂಕಷ್ಟಗಳು ಬಂದು ಸೇರಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆ ಕಾರಣದಿಂದ ರಾಯರೇ ನನ್ನ ಜೊತೆಗಿದ್ದಾರೆ ಮೃತ್ತಿಕಾ ರೂಪದಲ್ಲಿ ಅಂತ ನೀವು ಅದನ್ನು ತಿಳಿದುಕೊಂಡು ನೀವು ಅದನ್ನು ಜೋಪಾನವಾಗಿ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಹಾಗೆ ಮೃತ್ತಿಕಾ ಪ್ರಸಾದ ಮನೆಯಲ್ಲಿ ಇದೆ ಅಂತಂದರೆ ನಮಗೆ ನಿಜವಾಗ್ಲೂ ಒಂದು ಏನು ನೆಗೆಟಿವ್ ಇಲ್ಲ, ಏನು ಎನರ್ಜಿ ಇದೆ ಅದೆಲ್ಲವೂ ಕೂಡ ಕಳೆದು ಹೋಗುತ್ತೆ. ಸಕಾರಾತ್ಮಕ ಒಂದು ಶಕ್ತಿ ಅನ್ನೋದು ಮನೆಗೆ ಹೆಚ್ಚುತ್ತಾ ಹೋಗುತ್ತೆ. ನಕಾರಾತ್ಮಕ ಒಂದು ತಂತ್ರಗಳಾಗಿರ್ಬೋದು, ಶಕ್ತಿಗಳಾಗಿರ್ಬೋದು, ನಿಮ್ಗೆ ಯಾರಾದ್ರೂ ಮಾಟ ಮಂತ್ರಗಳು ಮಾಡಿಸಿರ್ಬೋದು ಅಥವಾ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳಿರುವ ವ್ಯಕ್ತಿಗಳಿರ್ಬೋದು, ಅದೆಲ್ಲವೂ ಕೂಡ ದಿನಕ್ಕೆ ಕ್ರಮೇಣವಾಗಿ ದೂರವಾಗ್ತಾ ಬರುತ್ತೆ. ಹಾಗೆ ರಾಯರ ಮಂತ್ರಾಕ್ಷತೆಗೆ ಕೂಡ ಅಷ್ಟೇ ಆದ ಶಕ್ತಿ ಅನ್ನೋದು ಇದೆ. ನೀವು ಮೃತ್ತಿಕಾ ಪ್ರಸಾದಕ್ಕೆ ಯಾರೇ ಹತ್ರ ಆಗಲಿ ಯಾವುದೇ ರೀತಿಯ ಹಣವನ್ನು ಕೊಟ್ಟು ತೆಗೆದುಕೊಳ್ಳೋ ಅಂಥದ್ದು ಬೇಡ. ಯಾಕಂತಂದರೆ ಸಾಕಷ್ಟು ಜನರಿಗೆ ನಮ್ಮ ಒಂದು ಚಾನಲ್ನಲ್ಲಿ ಕೇಳಿದ್ದಾರೆ, ನನಗೆ ಫೋನ್ ಮಾಡ್ತಿರ್ತಾರೆ, ಸರ್ ನನಗೆ ಮೃತ್ತಿಕಾ ಪ್ರಸಾದ ಬೇಕು ಹಾಗೆ ಹೀಗೆ ಅಂತೆಲ್ಲ ತುಂಬ ಜನ ನನಗೆ ಫೋನ್ ಮಾಡ್ತಿರ್ತಾರೆ. ಎಷ್ಟೋ ಜನಕ್ಕೆ ನಾನು
ನನ್ನಲ್ಲಿರುವ ಮೃತ್ತಿಕಾ ಪ್ರಸಾದ ನಮ್ಮ ಮನೇಲಿ ಯಾವಾಗಲೂ ಕೂಡ ನಾನು ತುಂಬ ಸ್ಟಾಕ್ ಇಟ್ಕೊಂಡಿರ್ತೀನಿ. ಅದನ್ನು ಸ್ವಲ್ಪ ಸ್ವಲ್ಪ ನಾನು ರಿಜಿಸ್ಟರ್ ಪೋಸ್ಟ್ ಮಾಡಿ ನಮ್ಮ ಕೆಲವರಿಗೆ ಕೊಡ್ತಾ ಇರ್ತೀನಿ. ಏನಕ್ಕಪ್ಪ ಅಂತಂದರೆ ಅವರಿಗೆ ಇರುವ ಸಂಕಷ್ಟಗಳು ಸ್ವಲ್ಪನಾದರೂ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು ನಾನು ಯಾರ ಹತ್ರ ಕೂಡ ಹಣ ಕೇಳೋದಿಲ್ಲ. ನನ್ನ ಒಂದು ಏನಿದೆ ಸ್ವಂತ ಹಣದಲ್ಲಿ ಅವರಿಗೆ ನಾನು ಮೃತ್ತಿಕಾ ಪ್ರಸಾದವನ್ನು ಉಚಿತವಾಗಿ ತಲುಪಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ಏನಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತಂದರೆ ರಾಯರು ನನಗೆ ಈ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ. ರಾಯರ ಸೇವಕನಾಗಿ ನಾನು ನನ್ನ ಅಲ್ಪ ಪ್ರಮಾಣದ ಸೇವೆಯನ್ನು ರಾಯರಿಗೆ ನೀಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ನಿಮಗೆ ಒಳ್ಳೆಯದಾಯಿತು, ನಿಮ್ಮ ಸಮಸ್ಯೆಗಳು ತೀರ್ತು ಅಂತಂದರೆ ಖಂಡಿತ ನೀವು 4 ಜನಕ್ಕೆ ಅದನ್ನು ತಿಳಿಸ್ತೀರಾ. ಹಾಗೆ ರಾಯರು ಅದರಿಂದ ನಿಮಗೂ ಒಳ್ಳೇದು ಮಾಡ್ತಾರೆ, ನಮಗೂ ಒಳ್ಳೇದು ಮಾಡ್ತಾರೆ ನನ್ನ ಭಾವನೆಯಾಗಿದೆ ಅಷ್ಟೇ. ಹಾಗೆ ಸ್ನೇಹಿತರೆ, ಈ ಮೃತ್ತಿಕಾ ಪ್ರಸಾದವನ್ನು ಹೇಗೆ ತೆಗೆದುಕೊಳ್ಬೇಕು ಅಂತಂದರೆ ಒಂದು ಸಣ್ಣ ಚಿಟಿಕೆಯಷ್ಟು ಅಂದರೆ ರಾಗಿ ಕಾಳಿನಷ್ಟು ಚಿಟಿಕೆಯನ್ನು ನೀವು ತೆಗೆದುಕೊಳ್ಳಬೇಕು. ಅನಾರೋಗ್ಯ ಸಮಸ್ಯೆ ಯಾರಿಗಿದೆ ಅಂತಹ ಜನರು ರಾಯರನ್ನು ಪ್ರಾರ್ಥನೆ ಮಾಡಿಕೊಂಡು ಸ್ವತಃ ರಾಯರು ನನ್ನ ದೇಹದಲ್ಲಿ ಬರ್ತಾರೆ, ನನ್ನ ಜೀವನದಲ್ಲಿ ಅವರು ನನಗೆ ಎಲ್ಲ ರೀತಿಯ ಒಂದು ಏನು ನಕಾರಾತ್ಮಕ ಶಕ್ತಿ ಇದೆ ನನ್ನ ದೇಹದಲ್ಲಿ ಅದೆಲ್ಲವನ್ನು ತೆಗೆದು ಹಾಕ್ತಾರೆ. ರಾಯರು ನನಗೆ ಆಹ್ವಾನ ಆಗ್ತಾರೆ, ನನಗೆ ಏನಿದೆ ನನ್ನ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡ್ತಾರೆ, ರಾಯರ ಶಕ್ತಿ ನನ್ನ ಮೇಲೆ ಬರುತ್ತೆ ಅನ್ನೋ ಒಂದು ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಆಲೋಚನೆಯನ್ನು ಮಾಡಿಕೊಂಡು ರಾಯರ ಅನುಗ್ರಹ ನನಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನೀವು ತಿಳಿದುಕೊಂಡು ಒಂದು ಸಣ್ಣ ಚಿಟಿಕೆಯಷ್ಟು ಒಂದು ಮೃತ್ತಿಕೆನ ಹಾಲಿನಲ್ಲಾಗಲಿ ಅಥವಾ ರಿನಿ ನೀರಿನಲ್ಲಾಗಲಿ ಅದನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ಮಕ್ಕಳು ತುಂಬ ಭಯಭೀತರಾಗಿರ್ತಾರೆ ಅಂತ ತಿಳ್ಕೊಳ್ಳಿ. ಅಂಥವರ ಬಾಯಲ್ಲಿ ಒಂದು ಸಣ್ಣ ಚಿಟಿಕೆಯಷ್ಟು ಮೃತ್ತಿಕಾ ಪ್ರಸಾದವನ್ನು ಹಾಕಿದರೆ ಅವರ ಭಯ ಏನಿರುತ್ತೆ ಅದೆಲ್ಲವೂ ಕೂಡ ದೂರ ಆಗುತ್ತೆ. ಇನ್ನು ನಿಮ್ಮ ವ್ಯಾಪಾರ ಮಾಡುವಂಥ ಒಂದು ಸ್ಥಳಗಳಾಗಿರ್ಬೋದು, ಒಂದು ಸಣ್ಣ ಚಿಟಿಕೆಯಷ್ಟು ಮೃತ್ತಿಕಾ ಒಂದು ಪ್ರಸಾದವನ್ನು ಹಾಕಿದರೆ ಅಂದರೆ ನಿಮ್ಮ ಗಲ್ಲಾಪೆಟ್ಟಿಗೆಲ್ಲಾಗಿರ್ಬೋದು ಒಂದು ಸಣ್ಣ ಚಿಟಿಕೆಯಷ್ಟು ಮೃತ್ತಿಕಾ ಪ್ರಸಾದವನ್ನು ಹಾಕೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಮೃತ್ತಿಕಾ ಪ್ರಸಾದ ಒಂದು ಮನೆಗೆ ತಂದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಒಂದು ಗಲೀಜು ಮಾಡಬೇಡಿ. ಶುದ್ಧವಾದ ಒಂದು ಸ್ವಚ್ಛವಾದ ಒಂದು ಪ್ಲೇಸ್ನಲ್ಲಿ ಒಂದು ಸ್ಥಳದಲ್ಲಿ ನೀವು ಅದನ್ನು ಇಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ತೇವಾಂಶವಿಲ್ಲದ ಡಬ್ಬಿಯಲ್ಲಿ ನೀವು ಅದನ್ನು ಇಡಬೇಕಾಗುತ್ತೆ. ಇದರಿಂದ ಅದು ಹಾಳಾಗೋದಿಲ್ಲ. ನಿಮಗೆ ಯಾವುದಾದ್ರೂ ತುಂಬ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಿದೆ, ನಿಮ್ಮ ಮೇಲೆ ಒಂದು ನೆಗೆಟಿವ್ನೆಸ್ ಜಾಸ್ತಿ ಇದೆ ಅಂತಂದರೆ ನೀವು ಅದನ್ನು ಕೂಡ ಒಂದು ಸಣ್ಣ ಚಿಟಿಕೆಯಷ್ಟು ಅಂದರೆ ಒಂದು ರಾಗಿ ಕಾಳಿನಷ್ಟು ನೀವು ಅದನ್ನು ಬಾಯಲ್ಲಿ ಹಾಕ್ಕೊಳ್ಬೋದು. ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮಾಂಸಾಹಾರ ಸ್ವೀಕಾರ ಮಾಡೋರು ಅದು ನಿಮ್ಮ ಸ್ವಂತ ಇಚ್ಛೆ. ಆದರೆ ನೀವು ನಿಮ್ಮ ಮೃತ್ತಿಕೆಯನ್ನು ನೀವು ಮನೇಲಿ ತೊಗೊಂಬಂದು ಇಟ್ಟಿದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಅಂಟು ಮುಂಟು ಮಾಡಬೇಡಿ. ಹಾಗೆ ಅದನ್ನು ಜೋಪಾನವಾಗಿ ನೀವು ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ರಾಯರು ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಅದನ್ನು ತಿಳ್ಕೊಳ್ಬೇಕಾಗುತ್ತೆ. ಹಾಗೆ ನೀವು ಮಂತ್ರಾಲಯಕ್ಕೆ ಹೋದ ನಂತರ ಈ ಮೃತ್ತಿಕೆಯನ್ನು ಖಂಡಿತ ನೀವು ತೊಗೊಂಡು ಬನ್ನಿ. ಯಾವುದೇ ಭಯ ಬೇಡ. ಯಾಕಂತಂದರೆ ರಾಯರು ಅಂತಂದರೆ ಒಂದು ಶಕ್ತಿ, ರಾಯರು ಅಂತಂದರೆ ಅದೊಂದು ಧೈರ್ಯ, ರಾಯರು ಅಂತಂದರೆ ಅದೊಂದು ನಂಬಿಕೆ. ಈ ಕಾರಣದಿಂದ ಮೃತ್ತಿಕೆ ನಿಮ್ಮ ಜೊತೆಯಲ್ಲಿತ್ತು ಅಂತಂದರೆ ನಿಮ್ಮ ಕಷ್ಟಗಳಿಗೆಲ್ಲ ಕೂಡ ನೀವೊಂದು ಗುಡ್ ಬೈ ಹೇಳಿಬಿಡ್ಬೋದು. ಅಷ್ಟರ ಮಟ್ಟಿಗೆ ಈ ಮೃತ್ತಿಕಾ ಪ್ರಸಾದ ಅನ್ನೋದು ಕೆಲಸ ಮಾಡುತ್ತೆ ಅನ್ನೋದು ನನ್ನ ಸ್ವಂತ ಅನುಭವ ಹಾಗೆ ನಂಬಿಕೆಯಾಗಿದೆ. ಈ ಒಂದು ಮೃತ್ತಿಕಾ ಪ್ರಸಾದದ ಮಹಿಮೆಗಳನ್ನು ಸಾಕಷ್ಟು ಜನ ಫೋನ್ ಮಾಡ್ತಿರ್ತಾರೆ. ಇದನ್ನು ತೊಗೊಂಡ ಮೇಲೆ ನನಗೆ ಎಷ್ಟೋ ವರ್ಷಗಳಿಂದ ಅನುಭವಿಸ್ತಾ ಇದ್ದ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗಿದೆ, ಇದು ನಿಮಗೆ ಒಂದು ಮ್ಯಾಜಿಕ್ ರೀತಿಯಲ್ಲಿ ವರ್ಕ್ ಮಾಡಿದೆ ಹಾಗೆ ಹೀಗೆ ಅಂತ ಕೂಡ ಹೇಳ್ತಿರ್ತಾರೆ. ಅದು ಅವರು ರಾಯರ ಮೇಲಿಟ್ಟಿರುವ ನಂಬಿಕೆ ಆಗಿರ್ಬೋದು ಮತ್ತು ರಾಯರು ಅವರಿಗೆ ತೋರಿಸಿರುವಂಥ ಒಂದು ಕೃಪೆ ಆಗಿರ್ಬೋದು. ನಿಮ್ಮ ಭಕ್ತಿ ಪರಾಕಷ್ಟೇ. ಹಾಗೆ ನೀವು ರಾಯರನ್ನು ಹೇಗೆ ನಂಬ್ತೀರಾ ಮತ್ತು ರಾಯರ ಸೇವೆಯನ್ನು ಹೇಗೆ ಮಾಡ್ತೀರಾ, ನೀವು ಜೀವನದಲ್ಲಿ ಯಾವ ಒಂದು ಒಳ್ಳೆಯ ಮೌಲ್ಯಗಳನ್ನು ನೀವು ಅಳವಡಿಸ್ಕೊಂಡಿದ್ದೀರಾ, ನಿಮ್ಮ ಜೀವನ ಹೇಗೆ ನಡೆಸ್ತಾ ಇದ್ದೀರಾ ಅದನ್ನು ಕೂಡ ರಾಯರು ಪರೀಕ್ಷೆ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಕೆಟ್ಟ ಕೆಲಸ ಮಾಡಿಕೊಂಡು ನಾನು ಮೃತ್ತಿಕೆ ತೊಗೊಂಡ್ಬಿಟ್ಟು ನನಗೆ ಒಳ್ಳೆಯದಾಗೋಗುತ್ತೆ ಅಂತಂದರೆ ಖಂಡಿತ ಆಗೋದಿಲ್ಲ. ಯಾಕೆಂತಂದರೆ ನೀವು ಪ್ರತಿ ಕೆಲಸ ಕಾರ್ಯದಲ್ಲಿ ಕೂಡ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಪ್ರತಿ ಕೆಲಸ ಕಾರ್ಯದಲ್ಲಿ ಕೂಡ ರಾಯರು ನೋಡ್ತಿರ್ತಾರೆ. ನೀವು ಬೆಳಗ್ಗೆಲ್ಲ ಮೋಸ ಮಾಡಿ ಸಾಯಂಕಾಲ ಬಂದು ಮನೆಯಲ್ಲಿ ಪೂಜೆ ಮಾಡಿ ನನಗೆ ರಾಯರೇ ಒಳ್ಳೇದು ಮಾಡಪ್ಪ ಅಂತಂದರೆ ಖಂಡಿತ ದೇವರು ಒಳ್ಳೇದು ಮಾಡೋದಿಲ್ಲ. ಯಾಕಂತಂದರೆ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಜೀವನ ಶೈಲಿ ಎಲ್ಲವನ್ನು ಕೂಡ ರಾಯರು ಗಮನಿಸ್ತಾ ಇರ್ತಾರೆ. ಆ ಕಾರಣದಿಂದ ಈ ಒಂದು ಮೃತ್ತಿಕೆಯ ಶಕ್ತಿ ನಿಮ್ಮ ಮೇಲೆ ಪ್ರಭಾವ ಬೀರಬೇಕಂತಂದರೆ ನೀವು ಜೀವನದಲ್ಲಿ ಉತ್ತಮ ದಾರಿಯಲ್ಲಿ ನಡೆದುಕೊಂಡು ಹೋಗಿ. ಯಾಕೆ ದೇವರು ಒಳ್ಳೇದು ಮಾಡೋದಿಲ್ಲ? ಖಂಡಿತ ರಾಯರು ನಿಮ್ಮ ಮೇಲೆ ಅನುಗ್ರಹವನ್ನು ಕೊಟ್ಟೇ ಕೊಡ್ತಾರೆ. ಸ್ವಲ್ಪ ತಡ ಆಗ್ಬೋದು, ಕಾಯಿರಿ. ಆದರೆ ರಾಯರ ಮೇಲಿನ ವಿಶ್ವಾಸವನ್ನು ಎಂದಿಗೂ ಕೂಡ ಮರಿಬೇಡಿ. ಅವರು ನಿಮ್ಮ ಕಷ್ಟ ಕಾಲದಲ್ಲಿ ಅವರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಸ್ನೇಹಿತರೆ. ಹಾಗೆ ನಾವು ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ನಾವು ರಾಯರ ವಿಗ್ರಹ, ಹಾಗೆ ಮಂತ್ರಾಕ್ಷತೆ ಮತ್ತು ಒಂದು ತುಳಸಿ ಮಾಲೆ, ತಾಮ್ರದ ತುಳಸಿ ಮಾಲೆ ಮತ್ತು ತಾಮ್ರದ ಡಾಲರು, ಹಾಗೆ ಪೂಜೆ ಚೀಟಿ
ಇಷ್ಟನ್ನು ಕೂಡ ನಾವು ರಿಜಿಸ್ಟರ್ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವ ಒಂದು ಕೆಲಸ ಕಾರ್ಯಗಳನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ಬಂದಂತಹ ಅಲ್ಪ ಸ್ವಲ್ಪ ಭಾಗವನ್ನು ನಾವು ನಮ್ಮ ಫೌಂಡೇಶನ್ನಲ್ಲಿಟ್ಟು ಒಂದಿಷ್ಟು ಜನರಿಗೆ ಸಹಾಯ ಮಾಡುವ ಒಂದು ಇಚ್ಛೆಯನ್ನು ಕೂಡ ಹೊಂದಿದ್ದೇವೆ. ಇದು ನಮ್ಮ ಗುರು ರಾಘವೇಂದ್ರ ಟಿ.ವಿ. ಸೇವೆ ಆಗಿದೆ. ಆ ಕಾರಣದಿಂದ ನಿಮಗೇನಾದರೂ ಅವಶ್ಯಕತೆ ಇದೆ ಅಂತಂದರೆ ಖಂಡಿತ ನಾವು ಕೆಳಗಡೆ ಏನು ನಂಬರ್ ತೋರಿಸ್ತಾ ಇದ್ದೀವಿ ಈ ನಂಬರಿಗೆ 249 ರೂಪಾಯಿ ಹಣವನ್ನು ಹಾಕಿ ಈ ನಮ್ಮ ಗುರು ರಾಘವೇಂದ್ರ ಟಿ.ವಿಯ ಸೇವೆಯನ್ನು ಪಡಿಬೇಕು ಅಂತ ಹೇಳ್ತೀವಿ. ಪದೇ ಪದೇ ನಾವೆಲ್ಲರಿಗೂ ಕೂಡ ಹೇಳ್ತಿರ್ತೀವಿ, ಇದು ಮಂತ್ರಾಲಯ ಮಠದ ಸೇವೆ ಅಲ್ಲ, ಇದು ನಮ್ಮ ಗುರು ರಾಘವೇಂದ್ರ ಟಿ.ವಿ. ಸೇವೆ ಆಗಿದೆ. ಈ ಒಂದು ಸೇವೆಯನ್ನು ಪಡೆಯೋದ್ರಿಂದ ನಿಮ್ಮ ಮನೆಗೆ ರಾಯರು ಬಂದಾಗೂ ಆಗುತ್ತೆ, ಹಾಗೆ ರಾಯರ ತುಳಸಿ ಮಾಲೆ ನಿಮಗೆ ಸಿಗುತ್ತೆ, ರಾಯರ ಮಂತ್ರಾಕ್ಷತೆ ಸಿಗುತ್ತೆ, ಹಾಗೆ ರಾಯರ ಒಂದು ಡಾಲರ್ ಸಿಗುತ್ತೆ. ಮತ್ತು ಇದಕ್ಕೆ ಯಾವುದೇ ರೀತಿಯಾದ ಹೆಚ್ಚುವರಿ ನೀವು ಪೋಸ್ಟಲ್ ಚಾರ್ಜಸ್ನ ಕೊಡೋ ಹಾಗಿಲ್ಲ. ಮತ್ತು ನಾವು ಗುರು ರಾಘವೇಂದ್ರ ಟಿ.ವಿಯ ಒಂದು ಚಾನಲ್ನ ಮಾಡಿದ್ದೀವಿ. ಅದರ ಲಿಂಕನ್ನು ಕೂಡ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು ನೀವು ನಮಗೆ ಕಳಿಸ್ಕೊಟ್ರೆ ವಾಟ್ಸಪ್ನಲ್ಲಿ ಕೆಳಗಡೆ ಕಾಣಿಸ್ತಾ ಇರೋಂಥ ನಂಬರ್ಗೆ ನಾವು ನಿಮ್ಮನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತೇವೆ. ಸೊ ನೀವು ನಮ್ಮ ಜೊತೆ ಸೇರಿಕೊಡ್ಬೋದು. ಪ್ರತಿದಿನ ರಾಯರ ದರ್ಶನವನ್ನು ಕೂಡ ಮಾಡ್ಬೋದು. ಸಾಕಷ್ಟು ರೀತಿಯ ನಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ನಿಮಗೆ ತಿಳಿಯುತ್ತಾ ಹೋಗುತ್ತೆ. ಹಾಗೆ ರಾಯರ ಅನುಗ್ರಹ ಮತ್ತೊಮ್ಮೆ ನಿಮ್ಮ ಮೇಲೆ ಸದಾಕಾಲ ನಿಮಗೆ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಧನ್ಯವಾದ. ಶ್ರೀ ರಾಘವೇಂದ್ರ ನಮಃ.